ಆಸ್ತಿ ಇಡೀ ದೇಶದವ್ರ ಕೈಯಾಗದ ಗೊತ್ತಾಗೋದು ಬೇಡವಾಯ್ತು. ಸುಮ್ಮನೆ ನಾವು ಊಹೆ ಮಾಡ್ತಾ ಇದ್ದೀವಿ. ಈಗ ಅದು ಖಚಿತವಾಗಿ ತರುವಂಥದ್ದು. ಇದರಲ್ಲಿ ಯಾರು ಇನ್ಫಾರ್ಮೇಷನ್ ಕೊಡೋದಿಲ್ವೋ ಅವರೆಲ್ಲ ಸಾವಿರಾರು ನೂರಾರು ಕೋಟಿ ಜನ ಅಂತ ಗೊತ್ತಾಗಿಬಿಡ್ತದೆ. ಅದನ್ನು ಕಂಡು ಹಿಡಿಯೋ ಸಲುವಾಗಿಯೇ ಇವತ್ತು ಈ ಒಂದು ಸರ್ವೆ. ಈ ದಿಶೆಯಲ್ಲಿ ನಾವು ಎಷ್ಟು ಸಿದ್ದರಾಮಯ್ಯರಿಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ. ಯಾಕಂದ್ರೆ ಈ ದೇಶದಲ್ಲಿ ಅಸಮಾನತೆ, ಆರ್ಥಿಕ ಅಸಮಾನತೆ ಭಾಳಷ್ಟು ಅದ. ಒಂದು ಕಡೆ ಬಡವರು ಹಾಗೆ ಬೆಳಿತಾನೆ ಹೋಗ್ತಾ ಇದ್ದಾರೆ, ಉಪವಾಸ ಬಂದು ಸಾಯ್ತಾನೂ ಇದ್ದಾರೆ. ಅದಕ್ಕೆ ನಮ್ಮ ಮೋದಿಯವ್ರು ಏನೇನು ಹೇಳ್ತಾ ಇರ್ತಾರೆ, ಅದು ಒಂದೇನು ಹೇಳ್ತಾರೆ ಅವರು. ಅಂದರೆ ನಾವು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಇಲ್ಲ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತದ್ದು ಏನು ಶಬ್ದ ಅದು ನೆನಪಾಯ್ತು ನೋಡ್ರಿ. ಈಗ ಹೇಳಿಬಿಡು, ಈಗ ನಾವು 20 ಹೆಚ್ಚು ಕಡಿಮೆ ನಾವು 25 ಕೋಟಿ ಬಡವ್ರ ಮ್ಯಾಲೆ ತಂದೀವಿ ಅಂತ ಹೇಳಿಬಿಡ್ತಾರೆ ಅವರು. ಎಲ್ಲಿ ಏನು ಎಲ್ಲಿದಾರ ಲಿಸ್ಟ್ ಏನು ಅದಲ್ರಿ. ಅವ್ರ ಮನೆ ಮೊಬೈಲ್ ಐತಿ, ಮನೆ ಮುಂದೆ 2 ವೀಲರ್ ಗಾಡಿ ಐತಿ, ಕಾರ್ ಗಾಡಿಗಳಿದ್ದಾವ್ರು ಅದಾರ, ಮತ್ತು ವಿಡಿಯೋ ಇದು ನೋಡ್ತಾರೆ, ಟಿ ವಿ ನೋಡ್ತಾರೆ, ಕಂಪ್ಯೂಟರ್ ನೋಡ್ತಾರೆ. ಮತ್ತು ಬಡವ್ರು ಅವ್ರ ಅಂತ ಕೇಳ್ತಾರೆ ಅವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ರು ಉದ್ಯೋಗ ಇಲ್ಲದ ಎಷ್ಟು ಗಳಿಸ್ತಾ ಇದ್ದಾರೆ, ಏನು ಅದಕ್ಕೆ ಕಂಡು ಹಿಡಿಯೋ ಸಲುವಾಗಿಯೇ ಇದು ಮಾಡೋಕ್ಕಾಗ್ತಿದ್ದು, ಸರ್ವೆ ಮಾಡಿಸ್ಲಿಕ್ಕಿದ್ದು. ಇದನ್ನ ವಿರೋಧ ಭಯಂಕರವಾಗಿ ಮಾಡ್ತಾ ಇದ್ದಾರೆ. ಅನ್ನೋದು ಮೇಲ್ಪದಲ್ಲಿ ಕೆಲವು ಜನ ಅಷ್ಟ. ಮತ್ತು ಮೀಡಿಯಾನ ಅವ್ರು ಬರೋದ ಅದನ್ನು ಹೇಳ್ತಾ ಇರ್ತದೆ, ಮೀಡಿಯಾನೂ ಸಹಿತ. ಅದರಲ್ಲೂ ಗೋಧಿ ಮೀಡಿಯಾ ಇದು ಹೇಳ್ತಿದ್ದು ಅದ್ರ ಸಲುವಾಗಿ. ಗೋಧಿ ಮೀನ್ಸ್ ಮೋದಿಯವರ ಮಡಿಲಲ್ಲಿರೋ